ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ. ನಾನು ಕಚ್ಚಡ ನನ್ ಮಗ. ನಂಗೆ ಎರಡು ಮುಖ ಜೋಕೆ. ದರ್ಶನ್ ಕೆಂಡ ಕೆಂಡ. ನಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ರಕ್ತ ಕುದಿಯುತ್ತೆ. ಯಶ್ ಬೆಂಕಿ ಉಂಡೆ. ನಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರಲ್ಲ. ಮರಿ ರೆಬಲ್ ಧಗ ಧಗ. ಮಂಡ್ಯ ಕುರುಕ್ಷೇತ್ರದಲ್ಲಿ ಕೊತ ಕೊತ ಲಾವಾರಸ ಸ್ಫೋಟ ಇದೆ. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಜ್ವಾಲಾಮುಖಿ ಜೋಡೆತ್ತು ಬೆಂಕಿ ವಾರ್ನಿಂಗ್. ಇಂದು ಕಟ್ಟ ಕಡೆಯ ದಿನ. ಇವತ್ತಿಗೆ ಎಲ್ಲಾ ಫುಲ್ ಸ್ಟಾಪ್. ಕಳೆದೆರಡು ತಿಂಗಳಿಂದ ನಡೆದ ಎಲ್ಲಾ ವಾಕ್ ಸಮರಕ್ಕೂ ದಿ ಎಂಡ್. ಇನ್ನೇನಿದ್ರು ಸೈಲೆಂಟ್ ಪ್ರಚಾರ, ಅದು ಒಂದೇ ಒಂದು ದಿನ. ಕೊನೆ ದಿನವಾದ ಇಂದು ಸುಮಲತಾ ತಮ್ಮ ಜೋಡೆತ್ತುಗಳ ನಡುವೆ ಪ್ರಚಾರ ಅಂತ್ಯಗೊಳಿಸಿದ್ರು. ಸ್ವಾಭಿಮಾನದ ಸಮಾವೇಶ ನಡೆಸಿ ಜನರಲ್ಲಿ ಸ್ವಾಭಿಮಾನ ಕಳೆದುಕೊಳ್ಳದಂತೆ ಮನವಿ ಮಾಡಿಕೊಂಡ್ರು. ದಚ್ಚು ಮತ್ತು ಯಶ್ ಕೂಡ ತಮ್ಮ ತಾಯಿ ಪರವಾಗಿ ನಿಂತು ಕೊನೆಯ ಮನವಿ ಮಾಡಿದ್ರು. ಕಡೆಯಾಟ ಮಂಡ್ಯ ಅಖಾಡದಲ್ಲಿ ಸುಮಾ ಕೊನೆ ಕಸರತ್ತು. ಅಮ್ಮನಾಗಿ ಕಡೆ ಪ್ರಚಾರ ಮಾಡಿ ಹೊರಟವು ಜೋಡೆತ್ತು. ಹಿಂದೆ ಕಡೆಯಾಟ ಏನೇ ಇದ್ರೂ ಅದು ಇವತ್ತಿಗೆ ಕೊನೆ. ಮತ್ತೆ ಈ ಅವಕಾಶ ಸಿಗದು. ಇವತ್ತಿಗೆ ಎಲ್ಲಾ ಮುಗಿದಿದೆ. ಇನ್ನೇನು ಜೋಡೆತ್ತುಗಳಾದ ದರ್ಶನ್, ಯಶ್ ತಮ್ಮ ಯಾತ್ರೆ ಮುಗಿಸಿದ್ದಾರೆ. ಜೊತೆಗೆ ಅಮ್ಮನ ಪ್ರಚಾರ ಮುಗಿಸಿ ಮಂಡ್ಯ ಊರು ಬಿಟ್ಟಾಗಿದೆ. ಇನ್ನೇನಿದ್ರು ಸುಮಲತಾದು ಏಕಾಂಗಿ ಪ್ರಚಾರ. ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಬೇಕಷ್ಟೇ. ಆದ್ರೆ ಹೀಗೆ ಚುನಾವಣಾ ಪ್ರಚಾರಕ್ಕೆ ತೆರೆ ಬೀಳೋ ಮುನ್ನ ಮಾತ್ರ ನಡೆದ ಜಾತ್ರೆ ನಿಜಕ್ಕೂ ಇತಿಹಾಸ. ಮೇಡಮ್, ಮತಯಾಚನೆ ಕಡೆ ಹಂತಕ್ಕೆ ತಲುಪಿದೀವಿ. ಜೋಡೆತ್ತುಗಳು ನಿಮ್ ಜೊತೆಲಿದ್ದಾವೆ. ಏನ್ ಹೇಳ್ತಾರೆ ಸುಮಲತಾ ಅವರು? ಜನರ ಪ್ರೀತಿ ಹಾಗೇ ಇದೆ. ಬಹುಶಃ ನೀವೇ ನೋಡ್ತಾ ಇದ್ದೀರಾ, ಎಲ್ಲೆಲ್ಲೂ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಅಂಬರೀಷ್ ಅವರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇವತ್ತಿಗೂ ಹಾಗೆ ಇದೆ ಅಂತ. ಜೋಡೆತ್ತುಗಳ ಸವಾರಿ ಬಗ್ಗೆ ನೀವು ಹೇಳಲೇಬೇಕು. ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಇಬ್ರು ನಿಂತಿದ್ರು, ಮನೆ ಮಕ್ಕಳಿಗೆ ಪ್ರಚಾರ ಮಾಡಿದ್ರು. ಎಷ್ಟು ಖುಷಿ ಇದೆ ಸುಮಲತಾ ಅವ್ರಿಗೆ ಇದ್ರ ಬಗ್ಗೆ? ಮನೆ ಮಕ್ಕಳಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ. ಮನೆ ಮಕ್ಕಳಕ್ಕಿಂತ ಹೆಚ್ಚಾಗಿ. ನಿಜಕ್ಕೂ ನಿಜವಾದ ಪ್ರೀತಿ ಅಂದರೆ ಇದು. ಇದ್ದಾಗ ಮಾತ್ರ ಒಂಥರ, ಇಲ್ಲದಿದ್ದಾಗ ಇನ್ನೊಂಥರ ಅಲ್ಲ. ನಿಜವಾದ ಪ್ರೀತಿ ಅಂದರೆ ಏನು, ಇವರನ್ನ ನೋಡಿ ಎಲ್ಲರೂ ಕಲಿಬೇಕು. ಅಂಬರೀಷ್ ಅವರು ಏನ್ ಸಂಪಾದನೆ ಮಾಡಿದ್ದೀರಾ ಅನ್ನೋದನ್ನ ಬಹಳಷ್ಟು ವಿಷಯಗಳು ನೀವು ನೋಡಿರ್ತೀರಾ. ಅವ್ರು ಇಲ್ದಿರೋ ಟೈಮಲ್ಲಿ ಮಂಡ್ಯಕ್ಕೆ ಬಂದಾಗ ನಿಮ್ಮ ಕಣ್ಣಿಗೆ ಕಂಡಂತದ್ದೇನು? ಅಂಬರೀಷ್ ಅವರ ಪ್ರೀತಿ ನಿಮ್ಗೆ ಕಾಣಿಸಿದ್ದೇನು? ಯಾವ ರೀತಿ ಕಾಣಿಸ್ತು? ಅಂಬರೀಷ್ ಅವರು ಸಂಪಾದನೆ ಮಾಡಿರುವಂಥ ಆಸ್ತಿ ಇವರೇ, ಇನ್ನೇನೂ ಇಲ್ಲ. ಇದೇ ಆಸ್ತಿ. ಈ ಆಸ್ತಿನ ದುಡ್ಡು ಕೊಟ್ಟು ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ ಗಳಿಸಿರೋ ಆಸ್ತಿ ಶಾಶ್ವತವಾದ. ಏನ್ ಹೇಳ್ತೀರಾ ಫೈನಲ್ ಆಗಿ ಮಂಡ್ಯದ ಜನತೆಗೆ? ಮಂಡ್ಯದ ಜನಕ್ಕೆ, ಸ್ವಾಭಿಮಾನದ ಜನ, ಆ ಸ್ವಾಭಿಮಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ ಅಂತ ಹೇಳ್ತೀನಿ. ಈ ಜರ್ನಿ ಬಗ್ಗೆ ಯಶ್ ಅವ್ರು ಏನ್ ಹೇಳ್ತಾರೆ? ಏನಿಲ್ಲ ಸರ್, ನಮ್ದು ಋಣ ಸಂದಾಯ. ಈ ಸ್ವಾಭಿಮಾನದ ಪ್ರತೀಕವಾಗಿ ಜನ ಏನು ಸೇರಿದ್ದಾರೆ, ಅವ್ರು ನಿಂತಿದ್ದಾರೆ. ನಮ್ಮ ಸ್ವಾರ್ಥ ಏನಿಲ್ಲ. ಜನಗಳಿಗೋಸ್ಕರ ಅಂಬರೀಷ್ ಅಣ್ಣನ ಮೇಲಿರೋ ಋಣ, ಆ ತಾಯಿ ಆಸೆ ಪಟ್ಟಿದ್ದಾರೆ. ಇದಂತಲ್ಲ, ಅವ್ರು ಏನೇ ಕೆಲಸ ಮಾಡಕ್ ಕೊಟ್ಟಿದ್ರು ನಾವು ಹಿಂಗೆ ನಿಂತ್ಕೊತಾ ಇದ್ವಿ. ಒಂದು ಕಡೆ ನೋಡಿದಾಗ ಇಡೀ ಪ್ರಚಾರದಲ್ಲಿ ಸುಮಲತಾ ಅವ್ರು ಇರ್ಬೋದು, ದರ್ಶನ್ ಇರ್ಬೋದು, ಅಭಿ ಇರ್ಬೋದು, ಇವ್ರೆಲ್ಲರಿಗಿಂತ ಅತಿ ಹೆಚ್ಚು ಟಾಂಗ್ ಕೊಟ್ಟವ್ರು ನೀವು, ಅತಿ ಹೆಚ್ಚು ನೇರವಾಗಿ ಮಾತಾಡ್ದಂಥವ್ರು ನೀವು. ಏನ್ ಅನ್ನಿಸ್ತಿದೆ ಯಶ್ ಅವರ ತಲೆಯಲ್ಲಿ ಈ ಮೂಮೆಂಟ್ ಅಲ್ಲಿ? ಹಂಗೆಲ್ಲ ಏನಿಲ್ಲ ಸರ್, ಟಾಂಗ್ ಕೊಟ್ಟವರು ಅಂತೇನಲ್ಲ. ನಮ್ಗೇನಂದ್ರೆ ಮಾತಾಡಿದ್ರು, ನಮ್ಮ ಬಗ್ಗೆ ಮಾತಾಡಿದಾಗ ಉತ್ತರ ಕೊಡ್ಲೇಬೇಕಲ್ಲ ಸರ್. ಅದನ್ನ ಟಾಂಗ್ ಅನ್ಕೊಂಡ್ರೆ ಟಾಂಗು, ಇಲ್ಲ ಅಂದ್ರೆ ಉತ್ತರ ಅನ್ಕಡೆ ಅಷ್ಟೇ. ದರ್ಶನ್ ಅವರು ಯಮನ್ನೇ ಮುಂದಕ್ಕೆ ಹೋಗು ಅಂದ್ರು, ಏನ್ ಹೇಳ್ತಾರೆ ಈಗ? ನಾನು ಅವತ್ತು ಹೇಳಿಲ್ವಾ ಸರ್, ಯಮ ಬಂದು ಬರ ಟೈಮ್ ಆಯ್ತು ಅಂದ್ರು ಕೂಡ ನಂದು ಪ್ರಚಾರ ಆಯ್ತಣ್ಣ, ಇದು ಮುಗಿಸ್ಬಿಟ್ಟು ಬರ್ತೀನಿ ಹೋಗು ಅಂತ ಅಂದ್ಬಿಟ್ಟು. 20-25 ದಿನ ಈ ಕ್ಯಾಂಪೇನು, ಜನ ಊರೂರು ಸುತ್ತಿದ್ದು, ಏನ್ ಅನ್ನಿಸ್ತಿದೆ ದರ್ಶನ್ ಅವ್ರಿಗೆ? ಅವ್ರಿಗೆ ಒಂದೇ ಹೇಳ್ತಾ ಇರೋದು, ಈ ಸಲ ನಾವು ಸ್ವಾಭಿಮಾನದಿಂದ ಇರ್ತೀವಿ ಸರ್, ಆಗಿದ್ದಾಗೋಗ್ಲಿ ಅಂತೇಳಿ. ಇದೆಲ್ಲ ಓಟ್ ಆಗಿ ಕನ್ವರ್ಟ್ ಆಗುತ್ತೆ, ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ, ಒಂದು ಹಬ್ಬದ ಊಟ ಆಗುತ್ತೆ ಅಂತ ದರ್ಶನ್ ಅವ್ರ ಮೈಂಡಲ್ಲಿ ಹೊಡ್ತಿದ್ಯಾ? ಸರ್ ಒಂದೇನು ಹೇಳ್ತೀನಿ ಕೇಳ್ರಿ, ಯಾವತ್ತು ನಾನು ಒಂದೇ ಅಲ್ಲ ಎಲ್ಲ ಕ್ಯಾಂಪೇನು ಮಾಡಿದ್ದೀನಿ ಸರ್. ಬಟ್ ಜನಗಳ ಮುಖದಲ್ಲಿ ಒಂದು ನಗು ನೋಡ್ತಾ ಇದ್ರಲ್ಲ ಸರ್, ಅದೇ ಸರ್ ಸ್ವಾಭಿಮಾನ ಅನ್ನೋದು. ಖಂಡಿತ ಅವ್ರು ಮಾಡೇ ಮಾಡ್ತಾರೆ. ಫೈನಲ್ ಆಗಿ ಮಂಡ್ಯದ ಜನತೆಗೆ ಏನ್ ಹೇಳ್ತೀರಿ? ಸಾಯೋವರೆಗೂ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ.
ಕೊನೆ ದಿನವಾದ ಇಂದು ಸುಮಲತಾ ಮಂಡ್ಯದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿದ್ರು. ತಮ್ಮ ಜೋಡೆತ್ತುಗಳ ಜೊತೆ ಬೃಹತ್ ಸಮಾವೇಶ ನಡೆಸಿದ್ರು. ಸಾವಿರಾರು ಅಭಿಮಾನಿಗಳು ಕೈ ಮತ್ತು ಕಮಲ ಕಾರ್ಯಕರ್ತರ ನಡುವೆ ಕಾಳಿಕಾಂಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಡೊಳ್ಳು, ನಗಾರಿ, ತಮಟೆಯ ಸಂಭ್ರಮ. ಅಭಿಮಾನಿಗಳಿಂದ ಸುಮಲತಾ ಪರ ಜಯಘೋಷ ಮುಗಿಲು ಮುಟ್ಟಿದ್ವು. ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಬಾವುಟಗಳ ಹಾರಾಟ, ಕನ್ನಡ ಧ್ವಜವನ್ನೇ ಹೋಲುವಂತೆ ರೆಬಲ್ ಸ್ಟಾರ್ ಬಾವುಟ ವಿಶೇಷವಾಗಿತ್ತು. ಪುಟ್ಟಣ್ಣಯ್ಯ ಹಾಗೂ ಚಲುವರಾಯಸ್ವಾಮಿಯ ಫ್ಲೆಕ್ಸ್ಗಳು, ಅವರ ಬೆಂಬಲಿಗರು ಸುಮಲತಾಗೆ ಬೆಂಬಲ ನೀಡಿ ಸಹಸ್ರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಸುಮಲತಾಗೆ ಶುಭ ಕೋರಿದ್ರು. ಇಲ್ಲಿನ ಸ್ಥಳೀಕರಾಗಿ, ಇಲ್ಲಿನ ವೋಟರ್ ಆಗಿ ಏನ್ ಹೇಳ್ತೀರಿ? ಸರ್, ನಾವು ಸುಮಲತಾರಿಗೆ ಆಸೆ ಪಡ್ತೀವಿ. ಅಂಬರೀಷ್ ಅಭಿಮಾನಿಗಳು ಮೀನು. ಚಲುವರಾಯಸ್ವಾಮಿಗಳು ನಾಗಮಂಗಲ ತಾಲೂಕಿನಲ್ಲಿ ಚಲುವರಾಯಸ್ವಾಮಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಒಬ್ಬರು ಪುಟ್ಟರಾಜರವರು ಸತ್ತ ಕುದುರೆ ಅಂತ ನಮ್ಮ ಚಲುವರಾಯಸ್ವಾಮಿನ ಗೇಲಿ ಮಾಡಿದ್ರು. ಇವತ್ತು ನಾಗಮಂಗಲ ತಾಲೂಕಿನಾಗ ಕ್ಷಮೆ ಕೇಳಿದ್ದಾರೆ. ಈಗ ಸತ್ತ ಕುದುರೆ ಅಂದಮೇಲೆ ಕ್ಷಮೆ ಕೇಳಿದ ಮೇಲೆ ಅದು ಯಾವುದೂ ಪ್ರಯೋಜನ ಇಲ್ಲ. ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಹೈಯೆಸ್ಟ್ ಲೀಡುಗಳನ್ನ ಇವತ್ತು ಒಂದು 25,000 ಲೀಡುಗಳ ಕೊಡ್ತಾರೆ ಜನಗಳು. ಇವತ್ತು ಇದೇ ಅಂಬರೀಷ್ ಅಣ್ಣ ಇರುವಾಗ ಅವ್ರ ಕಾಲಿಗೆ ಬೀಳ್ತಂತ ಎಲ್ಲ ರಾಜಕಾರಣಿಗಳು ಇವತ್ತು ಮೀಸೆ ತಿರ್ಗಂಗ್ ಆಗ್ಬಿಟ್ಟವ್ರೆ. ಅವ್ರಿಗೆ ತಕ್ಕ ಪಾಠ ಏನ್ ಕಲಿಸ್ಬೇಕಂದ್ರೆ ಈ 18ನೇ ತಾರೀಕಲ್ಲಿ ನಾವೇನು ಮತ ಚಲಾಯಿಸ್ತೀವಿ ಅದ್ರ ಮುಖಾಂತರ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೋದು. ಶಿವರಾಮೇಗೌಡರಿಗೆ ಮಾಯಾಂಗನೆ ಅನ್ನೋ ಅಧಿಕಾರ ಇಲ್ಲ ಅವ್ರಿಗೆ. ಅವ್ರಿಗೆ ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ? ತಲೆ ಕೆಟ್ಟಿದೆಯೇನೋ ಅವ್ರಿಗೆ, ಅದಕ್ಕೆ ಈ ತರ ಮಾತಾಡ್ತಾ ಇದ್ದಾರೆ. ಹಂಗೆಲ್ಲ ಮಾತಾಡಬಾರ್ದು. ಏನೇ ಇದ್ರೂ ಸುಮಲತಾಕನೇ ಬರೆದು ಕೊಟ್ಟಿರ್ತೀನಿ. ಕಾಳಿಕಾಂಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸುಮಾರು 2 ಕಿಲೋಮೀಟರ್ ವರೆಗೂ ಬೃಹತ್ ರ್ಯಾಲಿ ನಡೆಸಿದ್ರು. ರ್ಯಾಲಿಯುದ್ದಕ್ಕೂ ಜನಸ್ತೋಮ ಕಣ್ಣು ಹಾಯಿಸಿದಷ್ಟು ಜನ. ಈ ಮಧ್ಯೆ ಅಭಿಮಾನಿಗಳ ಜೈಕಾರ, ಸುಮಲತಾ ಪ್ರಚಾರ, ಜೋಡೆತ್ತುಗಳ ಸಂಚಾರ ಜೋರಾಗಿತ್ತು. ಸಿಲ್ವರ್ ಜುಬಿಲಿ ಪಾರ್ಕ್ನವರೆಗೂ ನಡೆದ ರ್ಯಾಲಿಯಲ್ಲಿ ಜನಸಾಗರವೇ ಹರಿದಿತ್ತು. ರ್ಯಾಲಿಯುದ್ದಕ್ಕೂ ಸುಮಲತಾ ಮತ ಪ್ರಚಾರ ನಡೆಸಿದ್ರು. ಒಂದು ಕಡೆ ಸುಮಲತಾ ಅದ್ದೂರಿ ಪ್ರಚಾರ ನಡೆಸಿದ್ರೆ, ಇತ್ತ ಸಿಎಂ ಕುಮಾರಸ್ವಾಮಿ ಕೂಡ ಮಂಡ್ಯ ತಾಲೂಕಿನ ಬಸರಾಳು ಹಾಗೂ ಮಂಡ್ಯ ನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಸಿಎಂ ರ್ಯಾಲಿಯಲ್ಲೂ ಸಾವಿರಾರು ಜನ ಜಮಾಯಿಸಿದ್ರು. ಶಾಸಕ ರವೀಂದ್ರ ಶ್ರೀಕಂಠಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಸಾಥ್ ನೀಡಿದ್ರು. ಎಂದಿನಂತೆ ಸಿಎಂ ತಮ್ಮ ವಿರೋಧಿ ಅಭ್ಯರ್ಥಿ ವಿರುದ್ಧ ಹರಿಹಾಯ್ದ್ರು. ಅನಿವಾರ್ಯ ಪರಿಸ್ಥಿತಿ, ಮತ್ತೊಂದು ಕಡೆ ಆರೋಗ್ಯದ ತೊಂದರೆಗಳಿದ್ದರು. ನಮ್ಮಗಳ ಒಂದು ಪ್ರೀತಿ ಅಭಿಮಾನ ಇದೆ. ತಗೊಳ್ಳಿ ಎಂದು ನಮ್ಮನ್ನ ಕೈ ಬಿಟ್ಟಿದೆ. ನೀವು ಆಶೀರ್ವಾದ ಮಾಡ್ಕೊಂಡು ನನ್ನ ಚಿಂತೆ ನನ್ನ ರೈತರು ಉಳಿಸೋದು ಹೆಂಗೆ ಅಂತ ಹೇಳಿ, ಅವ್ರ ಚಿಂತೆ ನಾವು ಹೆಂಗೆ ಇವತ್ತು ರೈತರನ್ನ ಹಾಳು ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಅಂತರ ನೀವು ಓಟ್ ಹಾಕ್ತೀರಾ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಬೇಕು. ಈಗಾಗಲೇ ನಿಖಿಲ್ನ ಸೋಲಿಸಿ ಹಲವಾರು ಜನ ಮುಖ್ಯಮಂತ್ರಿಗಿರಿಯಿಂದ ತಪ್ಪಿಸಲು ಕುತಂತ್ರ ಮಾಡ್ತಿದ್ದಾರೆ. ಹೀಗಾಗಿ ಕ್ರಮ ಸಂಖ್ಯೆ 1ಕ್ಕೆ ಮತ ನೀಡಿ ಅಂತ ಮನವಿ ಮಾಡಿದ್ರು. ಇದೇ ವೇಳೆ ಗ್ರಾಮಸ್ಥರು ಚುನಾವಣೆ ಖರ್ಚಿಗೆ ಹಣ ನೀಡಿ ಸಹಾಯ ಮಾಡಿದ್ರು. ಕಾಣಿಕೆ ನೀಡಿದವರಿಗೆ ಸಿಎಂ ಕೃತಜ್ಞತೆ ಅರ್ಪಿಸಿದ್ರು. ಅತ್ತ ಸಿಎಂ ವಿರೋಧಿ ಅಭ್ಯರ್ಥಿ ಬಗ್ಗೆ ಹರಿಹಾಯ್ದರೆ, ಇತ್ತ ಸುಮಲತಾ ತಮ್ಮೆರಡು ತಿಂಗಳ ನೋವನ್ನ ಮಂಡ್ಯದ ಮುಂದೆ ಬಿಚ್ಚಿಟ್ಟರು. ತಾವು ಯಾಕಾಗಿ ಚುನಾವಣೆಗೆ ನಿಂತಿದ್ದು, ನಿಂತ ಮೇಲೆ ಏನೆಲ್ಲ ಆಯ್ತು ಅಂತ ಸುದೀರ್ಘವಾಗಿ ತಮ್ಮ ಅಂತರಾಳದ ನೋವನ್ನ ಜನರ ಮುಂದಿಟ್ಟು ನೀವೇ ನಿರ್ಧರಿಸಿ ಅಂತ ಕೈ ಮುಗಿದ್ರು. ಈ ಒಂದು 4 ವಾರದಲ್ಲಿ ನಾನು ನೋಡಿದ್ದು ಒಂಥರ ಕಲುಷಿತ ಆಗೋಯ್ತು. ಆ ಮಾತುಗಳನ್ನೆಲ್ಲ ಕೇಳಿ ಅಯ್ಯೋ, ಮಂಡ್ಯದ ಜನಕ್ಕೆ ಇದೆಲ್ಲ ಆಗ್ಬಾರ್ದು ಅನ್ನೋಂಥ ಬೇಜಾರು ನನಗಾಯ್ತು. ಬೇಡ, ಇದನ್ನೆಲ್ಲ ನಾವು ಇನ್ನೇನು ಮೇ ಜೂನ್ ಕಳೆದ್ರೆ ಮಳೆ ಬರುತ್ತೆ, ತೊಳೆದು ಬಿಡೋಣ. ಈ ಕಲ್ಮಶ, ಈ ಕಲುಷಿತ, ಈ ಕೊಳಕಿದೆಯಲ್ಲ, ತೊಳೆದು ಬಿಸಾಕ್ಬಿಡೋಣ. ಬೇಡ. ಮಂಡ್ಯದವರು ನಾವು ನಮ್ಮ ಪ್ರಾಣ ಬಿಟ್ರು ಸ್ವಾಭಿಮಾನ ಬಿಡಲ್ಲ ಅನ್ನೋವಂಥ ಆಣೆ ನೀವು ಹಾಕ್ಬೇಕು. ಇವತ್ತಿನ ದಿನ ನಾನು ನಿಮ್ಮಲ್ಲಿ ಬೇಡ್ಕೋತಾ ಇರೋದು, ಯಾಚಿಸ್ತಾ ಇರೋದು ಬರೀ ಮತ ಅಲ್ಲ. ಮಂಡ್ಯದ ಸ್ವಾಭಿಮಾನದ ಭಿಕ್ಷೆ ನನಗೆ ವಾಪಸ್ ಕೊಡಿ. ಈ ಜಿಲ್ಲೆಯ ಸ್ವಾಭಿಮಾನದ ಭಿಕ್ಷೆ. ಸ್ವಾಭಿಮಾನವನ್ನ ಉಳಿಸ್ತೀವಿ. ಅಂಬರೀಷ್ ಅವರ ಅಭಿಮಾನವನ್ನ ಉಳಿಸ್ತೀವಿ. ನಿಮ್ಮಲ್ಲಿ ನಾನು ಶರಗೊಟ್ಟು ಕೇಳ್ತಾ ಇದ್ದೀನಿ, ಸ್ವಾಭಿಮಾನ ಇದು ಕೊಡಿ. ಸ್ವಾಭಿಮಾನ ವಾಪಸ್ ಕೊಡಿ, ಮಂಡ್ಯದ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಗಳಾಗಿ, ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಅವಕಾಶ
ಕಳ್ಕೋಬೇಡಿ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ನಾನು. ನನ್ನ ಕೈ ಬಿಡಬೇಡಿ, ನನ್ನ ಕೈ ಬಿಡಬೇಡಿ. ಇನ್ನು ಸಮಾವೇಶದಲ್ಲಿ ಅಂಬರೀಶ್ ಮತ್ತು ದರ್ಶನ್ ಅಭಿಮಾನಿಗಳು ಮತ ಜಾಗೃತಿ ಮೂಡಿಸಿದ್ರು. ಅದರಲ್ಲೂ ಸುಮಲತಾ ಅವರ ಕ್ರಮ ಸಂಖ್ಯೆ ಬಗ್ಗೆ ಹೆಚ್ಚು ಜಾಗೃತಗೊಳಿಸೋ ಪ್ರಯತ್ನ ಮಾಡಿದ್ರು. ಅಭಿಮಾನಿ ಗೌರಿ ಶಂಕರ್ ಹಿಂಬದಿ ಕೂದಲನ್ನ ಕ್ರಮ ಸಂಖ್ಯೆ 20ರ ಆಕಾರದಲ್ಲಿ ಕಟ್ ಮಾಡಿಸಿಕೊಂಡು ಹೆಚ್ಚೆಚ್ಚು ಜಾಗೃತಿಗೊಳಿಸೋ ಪ್ರಯತ್ನ ಮಾಡಿದ್ರು. 4 ಜನ ಸುಮಲತಾ ಇದ್ದು ಅದರ ಗೊಂದಲ ನೀಗಲು ವಿಶೇಷ ಪ್ರಯತ್ನ ನಡೆಸಲಾಯಿತು. ಮೊದಲು ಅಂಬಿ ಅಭಿಮಾನಿಗಳ ಸಂಘ ಹುಟ್ಟಿದ ಮದ್ದೂರಿನ ಬೆಸಗರಹಳ್ಳಿಯಲ್ಲಿ ಮತಯಾಚಿಸಿ ಬೆಂಬಲ ಕೋರಿದ್ರು. ಅಲ್ಲಿ ಮುಸ್ಲಿಮರು ಹೆಚ್ಚು ಇದ್ದ ಕಾರಣಕ್ಕೆ ಹಿಂದಿಯಲ್ಲೇ ಮಾತಾಡಿ ಗಮನ ಸೆಳೆದ್ರು. ಚುನಾವಣೆಯಲ್ಲಿ ತಮಗೆ ಓಟು ಹಾಕುವಂತೆ ಮನವಿ ಮಾಡಿದ್ರು. प्यारे मुसलमान भाई और बहनों को भी मेरे सलाम अलैकुम। आज मैं ये बात बोलना चाहती हूँ कि मैं इंडिपेंडेंट कैंडिडेट हूँ। इंडिपेंडेंट कैंडिडेट जो हूँ, मैं किसी पार्टी में नहीं हूँ, मैं इंडिपेंडेंट हूँ। कर्नाटक राज्य रैत संघ जो है वो भी मुझे सपोर्ट कर रहे हैं। बीजेपी ने बेशर्त अनकंडीशनल सपोर्ट दिया है मेरे लिए। अम्बरीश की बीवी हूँ, मेरी बात मानो। आपके साथ छोड़ के मैं कहीं नहीं जाऊँ। आपके साथ छोड़ के हमें कहीं नहीं जाना है। आप हमारे साथ मत छोड़िए। ಕೊನೆ ದಿನವಾದ ಇಂದು ಮಂಡ್ಯದಲ್ಲಿ ಜಾತ್ರೆಯೇ ಮೆರೆದಿತ್ತು. ಕಣದಲ್ಲಿದ್ದ ಇಬ್ಬರು ಅಭ್ಯರ್ಥಿಗಳು ತಮ್ಮ ಕೊನೆಯ ಭಾಷಣ ಮಂಡಿಸಿದ್ರು. ಇನ್ನು ಅಭ್ಯರ್ಥಿಗಳ ಬೆಂಬಲಿಗರು ಕೂಡ ತಮ್ಮ ಕೊನೆ ಭಾಷಣ ಮಂಡಿಸಿ ಊರು ಖಾಲಿ ಮಾಡಿದ್ರು. ಕಡೆ ದಿನದವರೆಗೂ ಸುಮಲತಾ ಪರವಾಗಿ ನಡು ಕಟ್ಟಿಕೊಂಡು ಪ್ರಚಾರಕ್ಕಿಳಿದಿದ್ದ ದಚ್ಚು ಮತ್ತು ಯಶ್ ಕೊನೆ ದಿನದಂದು ಅಬ್ಬರಿಸಿದ್ರು. ಸುಮಮ್ಮನನ್ನೇ ಯಾಕೆ ಗೆಲ್ಲಿಸಬೇಕು ಅನ್ನೋದನ್ನ ಮಂಡ್ಯ ಜನತೆಯಲ್ಲಿ ಬಿಡಿಸಿ ಬಿಡಿಸಿ ಹೇಳಿದ್ರು. ಯಾವುದೇ ಕಾರಣಕ್ಕೂ ಮಂಡ್ಯ ಜನ ಸ್ವಾಭಿಮಾನ ಬಿಟ್ಟು ಕೊಡದಂತೆ ಪದೇ ಪದೇ ಮನವಿ ಮಾಡಿದ್ರು. ಜೊತೆಗೆ ದುಡ್ಡಿಗಾಗಿ ಮಾರಿಕೊಳ್ಬೇಡಿ ಅಂತ ಕಿವಿಮಾತು ಕೂಡ ಹೇಳಿದ್ರು. ಮೆಗಾ ರ್ಯಾಲಿ, ಜಯಘೋಷ ಅಂಡ್ ದ ಮಾಸ್, ಲೇಡಿ ರೆಬಲ್, ಸಿಎಂ ಕ್ಯಾಂಪೇನ್, ಸೈಲೆಂಟ್ ನಿಖಿಲ್. ಮಂಡ್ಯದಾದ್ಯಂತ ಇವತ್ತು ಜನವೋ ಜನ. ಆ ಕಡೆ ಸುಮಲತಾ ಮತ್ತು ಜೋಡೆತ್ತುಗಳ ರ್ಯಾಲಿಯಲ್ಲಿ ಲಕ್ಷಗಟ್ಟಲೆ ಜನ ಸೇರಿದ್ರೆ, ಇತ್ತ ಸಿಎಂ ರ್ಯಾಲಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮಂದಿ ಜಮಾಯಿಸ್ಬಿಟ್ಟಿದ್ರು. ಇತ್ತ ಸುಮಲತಾ ಬೆನ್ನಿಗೆ ದಚ್ಚು ಮತ್ತು ಯಶ್ ಸ್ಟಾರ್ಗಳಾದ್ರೆ, ಆ ಕಡೆ ನಿಖಿಲ್ ಪರವಾಗಿ ಸಿಎಂ ಕುಮಾರಸ್ವಾಮಿಯ ಸ್ಟಾರ್. ಇನ್ನು ಸಿಲ್ವರ್ ಜೂಬಿಲಿ ಪಾರ್ಕ್ ನಲ್ಲಿ ಶಕ್ತಿ ಪ್ರದರ್ಶಿಸಿದ ಸುಮಲತಾ ಟೀಮ್ ಭಾರಿ ಸದ್ದನೆ ಮಾಡ್ತು. ಕೆಟ್ಟದ್ದು ಅಂತ ನಾವು ಸುಮಾರು ಕಡೆ ಹೋಗಿದ್ದೀವಿ. ಅಂಬರೀಷ್ ಅಣ್ಣ ಇದ್ದಾಗಲೂ ಕ್ಯಾನ್ವಸ್ ಮಾಡಿದೀವಿ, ಸಾಕಷ್ಟು ಸ್ನೇಹಿತರುಗಳಿಗೆ ಹೋಗಿದ್ದೀವಿ. ಬಟ್ ಯಾರು ನಮ್ಗಳನ್ನ ಈ ಲೆವೆಲ್ಗೆ ಮಾತಾಡಿಲ್ಲಪ್ಪ, ಇಷ್ಟು ಕೆಟ್ಟದಾಗ ನಮ್ಮನ್ನು ನಡೆಸ್ಕೊಂಡಿಲ್ಲಪ್ಪ. ಈಗ ಸುಮಮ್ಮ ಆಗ್ಬೋದು, ದರ್ಶನ್ ಅವರಾಗ್ಬೋದು, ಅಭಿ ಆಗ್ಬೋದು, ಎಲ್ಲಾ ಕ್ಯಾನ್ವಸ್ ಟೈಮಲ್ಲಿ ನುಂಕತಾ ಇದ್ರು. ನನಗೂ ಡೈಲಿ ಹೇಳೋರು, ಬೇಡ ಬೇಡ ತಾಳ್ಮೆ ಎಂದಿರೋಣ. ನಮ್ದು ರಕ್ತ ಕೇಳಲ್ವೇ, ಸ್ವಲ್ಪ ಕುದೀತದೆ, ಏನ್ ಮಾಡಕ್ಕಾಗುತ್ತೆ. ಮತ್ತೆ ನಾನು ಅದೇ ಹೇಳ್ತೀನಿ ನೋಡಿ, ನಮ್ಗೆಲ್ರ ಮೇಲೂ ಗೌರವ ಇದೆ. ಆದ್ರೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರು ಯಾರು ಅಂತಾನು ನೋಡಲ್ಲ. ಕೆಲವರು ಸ್ವಾಭಿಮಾನ ಅನ್ನೋ ಪದಕ್ಕೆ ಲೇವಡಿ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಅಂತ ಅಪ್ಪ, ಸ್ವಾಭಿಮಾನ ಇರೋರೇ ಹಿಂಗ್ ಬಂದ್ ನಿಂತ್ಕೊಳ್ಳೋದು. 500 ರೂಪಾಯಿ ಮೊಬೈಲಲ್ಲಿ ಆಫರ್ ಕೊಟ್ಟವ್ರಲ್ಲ. ಯಾರು ಏನೇ ಹೇಳ್ಬೋದು, ಈ ಅಭಿಮಾನ ಸುಳ್ಳು ಅಂತ ಯಾವನಾದ್ರೂ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ. ನೋಡಕ್ ಬರ್ತಾರೆ. ನಾವು 20 ದಿನದಿಂದ ಓಡಾಡ್ತಾನೆ ಇದೀವಪ್ಪ, ನೋಡ್ತಾನೆ ಇದೀರ. ಇವತ್ತಾಗ್ರಪ್ಪ ಬಂದ್ರೆ ನಾನು ಇವತ್ತಿನ್ನೇನು ಮಾತಾಡಲ್ಲ. ನಿಮ್ಮ ಆಶೀರ್ವಾದ ಇರ್ಲಿ. ಅಭಿ ಹೇಳ್ದ ಆ ಮಾತು ನೆನ್ಪಿಟ್ಕೊಳ್ಳಿ. ನಿಮ್ಮ ನಂಬವ್ರು ಬಂದಿದ್ದಾರೆ, ನೀವೇ ಅವ್ರನ್ನ ಹರಿಸ್ಬೇಕು. ಇವತ್ತು ಲಾಸ್ಟ್, ಇನ್ನೇನ್ ನಮ್ಗಿಷ್ಟೇ ಅವಕಾಶ ಇರೋದು. ಇಲ್ಲಿವರೆಗೂ ಕೆಲಸ ಮಾಡಿದೀವಣ್ಣ, ಇನ್ ನಾವ್ ಮಾಡಂಗಿಲ್ಲಣ್ಣ, ನೀವು ಮಾಡ್ಬೇಕಣ್ಣ. ನಿಮ್ಮ ಆಶೀರ್ವಾದ ಇರ್ಲಿ. ಅಭಿ ಮಂಡ್ಯ ಸೊತ್ತು, ಕ್ರಮ ಸಂಖ್ಯೆ 20, ಕಾಳೆ ಊತ್ತಿರೋ ರೈತ. ಯಶ್ ಮಾತನಾಡಿದ್ಮೇಲೆ ದೊಡ್ಡ ಮಗ ದಚ್ಚು ಮಾತನಾಡ್ಬೇಕಲ್ವಾ? ಕೊನೆಯದಾಗಿ ಅಮ್ಮನ ಪರವಾಗಿ ಅವರು ಮತ್ತೆ ಕೇಳ್ಕೊಂಡಿದ್ದೇನು ಗೊತ್ತಾ? ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ಎಲೆಕ್ಷನ್ ಅಲ್ಲಿ ನಿಜವಾಗ್ಲೂ ಮಧ್ಯದಲ್ಲಿ ಮುಖ ಇಟ್ಕೊಂಡ್ಬಿಟ್ಟಿದ್ದೆ. ಏನಕ್ಕೆ ಅಂತಂದ್ರೆ, ನನ್ನಿಂದ ಅಮ್ಮನಿಗೆ ತೊಂದರೆ ಆಗ್ಬಾರ್ದು. ಅಮ್ಮನ ಜೊತೆಗೆ ಜೋಡೆತ್ತ ತರ ನಿಂತ್ವಿ ಕಣಯ್ಯ. ಏನಯ್ಯ ಈಗ 2 ದಿನ ನಿಮ್ ಮನೆ ಕೆಲ್ಸ ಅಂತ ಅನ್ಕೊಳ್ರಿ, ನಿಮ್ ಕೆಲ್ಸ ಅಂತ ಅನ್ಕೊಳ್ರಿ. ಒಂದು ಜೊತೆ ಜೋಡೆತ್ತ ಎಷ್ಟಣ? 1.5 ಲಕ್ಷ ಅಣ್ಣ. ಒಳ್ಳೆ ಹಾಲ್ ಕರಿ ಹಸ ಅಣ್ಣ,
75ರಿಂದ 80,000. ಒಂದೊಳ್ಳೆ ಕುರಿ ತಗೊಂಬತ್ತೀನಂದ್ರೆ ಎಷ್ಟಣ್ಣ? 500,000 ಮಾರ್ಕೊಂಡ್ಬಿಟ್ರೆ ಅಣ್ಣ, ಹಂಗಾರೆ ನಮ್ ವ್ಯಾಲ್ಯೂ ಏನಾಯ್ತಣ್ಣ? ಈ ಸಲ 2 ಬ್ಯಾಲೆಟ್ ಬಾಕ್ಸ್ ಬರುತ್ತೆ. 1ರಿಂದ 16, 17ರಿಂದ 23. 2ನೇ ಬ್ಯಾಲೆಟ್ ಬಾಕ್ಸ್ ಅಲ್ಲಿ 20ನೇ ಕ್ರಮ ಸಂಖ್ಯೆ. ಏನ್ ಕ್ರಮ ಸಂಖ್ಯೆ ಅಣ್ಣ? ನೀವ್ ಹೆಸರು ಓದ್ಬೇಡ್ರಣ್ಣ. 20ನೇ ಕ್ರಮ ಸಂಖ್ಯೆ ನೆನ್ಪಿಡ್ಕೊಳ್ಳಿ. ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ರಿ, ಕ್ರಮ ಸಂಖ್ಯೆ 20ಕ್ಕೆ ಮತ ಹಾಕಿ ಅಂತ ಹೇಳಿ. ಥ್ಯಾಂಕ್ ಯು ಅಣ್ಣ. ಇನ್ನು ಅಂಬರೀಶ್ ಮಗ ಅಭಿಷೇಕ್ ಮಾತನಾಡಿ ನೇರವಾಗಿ ನನ್ನ ತಂದೆಯ ಸಾವಿಗೆ ಗೌರವ ಸಲ್ಲಿಸಿದ್ದು ಸಿಎಂ ಅಲ್ಲ, ನಾಡಿನ ಜನ, ಮಂಡ್ಯದ ಜನ. ನಾವೇ ಖುದ್ದು ಅಂಬರೀಶ್ ಶರೀರವನ್ನ ಮಂಡ್ಯಕ್ಕೆ ಕರೆದೊಯ್ಯೋಣ ಅಂದಿದ್ವಿ. ಆದ್ರೆ ಸಿಎಂ ಈಗ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಸುಖ ಸುಮ್ನೆ ನಮ್ ತಂದೆ ತಾಯಿ ತಂಟೆಗೆ ಬಂದ್ರೆ ಸುಮ್ನಿರೋಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ ತಾಯಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ, ಇಲ್ಲ ಅಂದ್ರೆ ನಮ್ ತಂದೆ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾವ್ ಸುಮ್ನಿರೋದ್ ಸಾಧ್ಯನಾ? ಅಂಬರೀಶ್ ಅವ್ರನ್ನ ಕೊನೆ ಬಾರಿ ಮಂಡ್ಯಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ತಪ್ಪಾಗತ್ತೆ ಮುಖ್ಯಮಂತ್ರಿಗಳು ಅಂತ ನಾನು ಹೇಳಿದ್ದೀನಿ. ಇದು ನಮ್ ತಂದೆ ಮೇಲೆ ಆನೆಗೂ ಸತ್ಯ. ಅಟ್ ದ ಫಸ್ಟ್ ಡೇ ಸುಮಲತಾ ಜೊತೆ ಕೂತ ಜೋಡಿತ್ತು. ಕೊನೆಯ ದಿನ ಕೂಡ ಅಮ್ಮನ ಎಡಬಲ ಕೂತೆ ಪ್ರಚಾರವನ್ನ ಅಂತ್ಯಗೊಳಿಸಿದ್ರು. ಇನ್ನು ಬಸರಾಳು ಗ್ರಾಮದಲ್ಲಿ ನಡೆದ ಸಿಎಂ ರ್ಯಾಲಿಯಲ್ಲಿ ಜನ ಕುಮಾರಸ್ವಾಮಿಗೆ ಹೂವಿನ ಹಾರ ಮತ್ತು ಸೇಬಿನ ಹಾರವನ್ನ ಹಾಕಿ ಸ್ವಾಗತ ಮಾಡಿದ್ರು. ನನಗೆ ಯಾವುದೇ ರೀತಿಯ ಈ ಚುನಾವಣೆಯಲ್ಲಿ ಪ್ರತಿರೋಧಗಳು ಬಂದರು, ಅದರಲ್ಲೂ ವಿಶೇಷವಾಗಿ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಯಾವುದೇ ರೀತಿಯ ಪ್ರತಿರೋಧಗಳಿಗೂ ಕುಗ್ಗಿಲ್ಲ. ಅವರು ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಮಂಡ್ಯ ಜಿಲ್ಲೆಯ ಜನತೆ ಗೆಲುವು ಅನ್ನೋದು ನನ್ನ ಅಭಿಪ್ರಾಯ. ಇವಿಷ್ಟು ದೊಡ್ಡವರ ಮಾತಾದ್ರೆ ಇನ್ನು ಬೆಂಬಲಿಗರು ಏನ್ ಹೇಳಿದ್ರು? ಕಡೆಯದಾಗಿ ಮಂಡ್ಯ ಅಖಾಡದಲ್ಲಿ ಜನರನ್ನ ಏನ್ ಕೇಳ್ಕೊಂಡ್ರು ಗೊತ್ತಾ? ಚುನಾವಣೆಯ ಕೊನೆ ಹೊತ್ತಲ್ಲಿ ಸೌಂಡ್ ಮಾಡಿದ್ದು ಗೌಡ ಗೌಡ್ತಿಯ ಅಭಿವೃದ್ಧಿ ವರ್ಸಸ್ ಸ್ವಾಭಿಮಾನ, ನಿಖಿಲ್ ಸುಮಲತಾರ ಹಣಬಲ ವರ್ಸಸ್ ಜನಬಲ. ಸದ್ಯ ಎಲ್ಲರಿಗೂ ಯಾವುದು ಗೆಲ್ಲುತ್ತೆ ಅನ್ನೋದು ಕಡೆ ಗಳಿಗೆಯ ಪ್ರಶ್ನೆಯಾಗಿದೆ. ಇನ್ನು ಲಾಸ್ಟ್ ಡೇ ಮಂಡ್ಯದಲ್ಲಿ ಈ 2 ಶಬ್ದವೇ ಹೆಚ್ಚು ಕೇಳಿ ಬಂದಿತ್ತು. ಸಿಎಂ ಮಗನ ಪರವಾಗಿ ಅಭಿವೃದ್ಧಿ ಆಧಾರದಲ್ಲಿ ಮತ ಕೇಳಿದ್ರೆ ಸುಮಲತಾ ಬೆಂಬಲಿಗರು ಸ್ವಾಭಿಮಾನದ ನೆಪದಲ್ಲಿ ಸುಮಲತಾರನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. ಗೌಡ ಗೌಡ್ತಿಯ ಅಭಿವೃದ್ಧಿ ವರ್ಸಸ್ ಸ್ವಾಭಿಮಾನ, ನಿಖಿಲ್ ಸುಮಲತಾರ ಹಣಬಲ ವರ್ಸಸ್ ಜನಬಲ. ಮಂಡ್ಯ ಚುನಾವಣಾ ಅಖಾಡದ ಕೊನೆಯವರೆಗೂ ಕಾಂಗ್ರೆಸ್ ಅತೃಪ್ತರು ಸುಮಲತಾಗೆ ಕೊಟ್ಟಿದ್ದ ಬೆಂಬಲದಿಂದ ದೂರವಾಗಲಿಲ್ಲ. ಪುಟ್ಟಣ್ಣಯ್ಯ ಪುತ್ರ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಈ ಚುನಾವಣೆ ಯುದ್ಧದ ಹಾಗೆ ನಡೀತಾ ಇದ್ದು ಜನಬಲದ ವಿರುದ್ಧ ಹಣಬಲ, ತೋಳ್ಬಲ ಮತ್ತು ಅಧಿಕಾರದ ಬಲ ಹೋರಾಟ ನಡೀತಾ ಇದೆ. ಮಂಡ್ಯದಲ್ಲಿ ಕಬ್ಬಿನ ಕಾರ್ಖಾನೆಯನ್ನ ಮುಚ್ಚಿದ್ದಾರೆ. ಗಣಿಗಾರಿಕೆಯಿಂದ ಜನರ ಆರೋಗ್ಯ ಹಾಳಾಗ್ತಾ ಇದೆ. ಮಂಡ್ಯಕ್ಕೆ ಸರಿಯಾಗಿ ನೀರು ಬಿಡ್ತಾ ಇಲ್ಲ. ಆದ್ರೂ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ. ನಾವು ಮಂಡ್ಯದವರು ಸ್ವಾಭಿಮಾನಿಗಳು, ಹೃದಯವಂತರು, ಪ್ರಾಣಕ್ಕೆ ಪ್ರಾಣ ಕೊಡೋರು. ಇಲ್ಲಿ ಬಂದು ಸುಮಲತಾ ಅವ್ರ ಹಿಂದೆ ನಿಂತಿಲ್ಲ. ಅವ್ರನ್ನ ಗೆಲ್ಸ್ಬೇಕು, ಸ್ವಾಭಿಮಾನ ಉಳಿಸ್ಕೋಬೇಕು ನಮ್ಮ ಮಂಡ್ಯದ್ನ, ಅದಕ್ಕೆ ನಿಂತಿದೀವಿ ಅವ್ರ ಹಿಂದೆ. ಒಟ್ನಲ್ಲಿ ಕಡೆಯ ಪ್ರಯತ್ನ ಅಂತ ಬೃಹತ್ ರ್ಯಾಲಿಯಲ್ಲಿ ಸುಮಲತಾ ಪರವಾಗಿ ರ್ಯಾಲಿಗೆ ಬಂದವರೆಲ್ಲ ತಮ್ಮದೇ ದಾಟಿಯಲ್ಲಿ ಮಂಡ್ಯದಲ್ಲಿ ಸ್ವಾಭಿಮಾನವನ್ನ ಗೆಲ್ಲುವಂತೆ ಮನವಿ ಮಾಡಿಕೊಂಡ್ರು. ಸುಮಲತಾ ಅವರ ಮಾತುಗಳು ಕೂಡ ಅದೇ ಆಗಿತ್ತು. ಆದ್ರೆ ಫೈನಲಿ ಯಾರ್ ಗೆಲ್ತಾರೆ? ಇದೇ ಯಕ್ಷ ಪ್ರಶ್ನೆ. ಸದ್ಯ ಬಹಿರಂಗ ಪ್ರಚಾರ ಕೊನೆಗೊಂಡಿದೆ. ಇನ್ನೇನಿದ್ರು ಮನೆ ಮನೆಗೆ ಪ್ರಚಾರ. 2 ರಾತ್ರಿ 1 ಹಗಲು ಉಳಿದಿದೆ. ಕೊನೆ ಕ್ಷಣದಲ್ಲಿ ಮಂಡ್ಯ ಮತದಾರನ ಮನಸ್ಸು ಯಾರ ಪರ ಮಿಡಿಯುತ್ತೋ ಗೊತ್ತಿಲ್ಲ. ಫೈನಲಿ ಏನಾಗುತ್ತೆ ಅಂತ ನಾವು ನೀವೆಲ್ಲ ಕಾದು ನೋಡ್ಬೇಕು. ಆದ್ರೆ ಮಂಡ್ಯ ಕಣದಲ್ಲಿ ಇನ್ನು ಅಭ್ಯರ್ಥಿ ಮತ್ತವರ ಬೆಂಬಲಿಗರ ಹೃದಯ ಬಡಿತ ಮಾತ್ರ ನಿಂತಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.